ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಕಾಯ್ತಿದ್ದಾರೆ ಪೊಲೀಸರು. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ರೇವಣ್ಣ ಕಾನೂನಿನ ಪ್ರೋಸೆಸ್ ಪ್ರಕಾರ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ನೀಡಿದಂತಹ ಕಾಲಾವಕಾಶ ಮೀರಿದ ಮೇಲೆ ಅವರನ್ನ ಬಂಧನ ಮಾಡುವಂತಹ ಕೆಲಸ ಆಗಿದೆ. ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಎಚ್ ಡಿ ರೇವಣ್ಣ ಬಂಧನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಗೆ ಪ್ರಜ್ವಲ್ ಬಗ್ಗೆ ಎಲ್ಲ ಗೊತ್ತಿದ್ರು ಅವರೇ ವಿದೇಶಕ್ಕೆ ಕಳುಹಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧವೂ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಪ್ರೊಸೆಸ್ ಇದೆ, ಕಾನೂನಿನ ಏನು ಪ್ರೊಸೆಸ್ ಇದೆ ಅದ್ರ ಪ್ರಕಾರ ಇವತ್ತು 2 ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ. ಅದ್ರ ಮೇಲೆ ತನಿಖೆ ಕರೆಸಿದ್ದಾರೆ. SIT ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ 5:15 ತನಕ. ಅದು ಮೀರಿದ ಮೇಲೆ ಅವ್ರಿಗೆ ಬಂಧನ ಮಾಡಲಾಗಿದೆ. ಏನೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿಕ್ಕೆ ನಮ್ಮ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧ ಆಗಿದೆ. SIT ಅವರು ಆಗಲೇ ಯಾರ್ಯಾರು ಸಂತ್ರಸ್ತಿದ್ದಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಇರಬೇಕು, ಗೌಪ್ಯತೆ ಕಾಪಾಡೋದಿರ್ಬೋದು, ಅದೆಲ್ಲನೂ ಮಾಡ್ತೀವಿ ಅಂತ ಅವರು ಆಗಲೇ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಟ್ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡುವಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದೆ. ನೋಡಿ, ನಾನಂತೂ ಡೇ 1 ಹೇಳ್ತಾ ಇದ್ದೀನಿ, ಇದು BJP ಅವರಿಗೆ ಗೊತ್ತಿದ್ದು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ಗೊತ್ತಿದ್ರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ. ಮತ್ತು ಮಿಕ್ಕಿದ ಸಂದರ್ಭದಲ್ಲೆಲ್ಲ ವಿಶ್ವಗುರುಗಳಿಗೆ ಬೇರೆ ನಾಯಕರ ಜೊತೆ ಮಾತಾಡ್ಕೊಂಡು ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ, ಅದಾನಿ ಅಂಬಾನಿ ಕೆಲಸಗಳೆಲ್ಲ ಮಾಡೋಕ್ಕಾಗ್ತದೆ. ಆದರೆ ಯಾವಾಗ ದೇಶದ ಹಿತಾಸಕ್ತಿ ಕಾಪಾಡಬೇಕು, ಈಗ ನೀರವ್ ಮೋದಿ ಅಂತವ್ರು ಇರ್ಬೋದು, ಲಲಿತ್ ಮೋದಿ ಅಂತವ್ರು ಇರ್ಬೋದು, ಅವರಿಗೆ ವಾಪಸ್ ತರೋದಿರ್ಬೋದು, ಅಥವಾ ಪ್ರಜ್ವಲ್ ರೇವಣ್ಣಗೆ ವಾಪಸ್ ತರೋದಿರ್ಬೋದು, ಯಾಕೆ ಮಾಡ್ತಾ ಇಲ್ಲ? ಈಗಾಗಲೇ ಬ್ಲೂ ನೋಟಿಸಿಗೆ ನಮ್ಮ ಸರ್ಕಾರ ಬರೆದಿದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸೀಸ್ ಮಾಡಬೇಕಂತನೂ ಬರೆದಿದೆ. ಅದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ? ಅವೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಲ್ಲ. ನಮ್ಮ ಕೈಯಲ್ಲಿ ತನಿಖೆ ಇದೆ, ನಮ್ಮ ಕೈನಲ್ಲಿ ಏನೇನು ಪ್ರೊಸೆಸನ್ನು ಫಾಲೋ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ವಿ. ಬಟ್ ಹೌ ಇಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪಿಂಗ್? BJP ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ? ಯಾಕೆ ಈ ವಿಚಾರದಲ್ಲಿ ಮೈ ಮೇಲೆ ಎಣ್ಣೆ ಹಾಕೊಂಡು ಕೂತ್ಕೊಂಡಿದ್ದಾರೆ? ಇದೇ ಕೃತ್ಯ ಬೇರೆಯವ್ರು ಯಾರನ್ನ ಮಾಡಿದರೆ, ಬೇರೆ ಪಕ್ಷದವರು ಆಪೋಸಿಷನ್ನಲ್ಲಿ ಇರುವಂಥ ಯಾರಾದರೂ ಒಬ್ಬರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು? ಇಡೀ ದಿಲ್ಲಿಯಿಂದ ಹಿಡ್ಕೊಂಡು ಹಳ್ಳಿ ತನಕ ಇದೇ ಪ್ರಚಾರ ನಡೆಸ್ತಾ ಇದ್ರು, ನಾವು ಅದು ಮಾಡಿದ್ದೀವಿ, ಇದು ಮಾಡಿದ್ವಿ, ಅವ್ರು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ. ಬಟ್ ಇವಾಗ ಮೌನ ಯಾಕಿದ್ದಾರೆ? ದ ಮೋಸ್ಟ್ ವೋಕಲ್ ಪಾರ್ಟಿ, ಎಲ್ಲದ್ರ ಬಗ್ಗೆ ಮಾತನಾಡುವಂಥ ಪಕ್ಷ ಮತ್ತು ನಾಯಕರು ಇದ್ರ ಬಗ್ಗೆ ಮೌನ ಯಾಕೆ ಆಚರಿಸ್ತಾ ಇದ್ದಾರೆ? ಅಮಿತ್ ಶಾ ಅವರಿಗೆ ಹುಬ್ಳಿ ಬಗ್ಗೆ ಇರುವಷ್ಟು ಕಾಳಜಿ ಹಾಸನ್ನಲ್ಲಿ ಯಾಕಿಲ್ಲ? JP ನಡ್ಡಾ ಅವ್ರಿಗೆ ಯಾಕಿಲ್ಲ? ವಿಜೇಂದ್ರ ಅವ್ರಿಗೆ ಯಾಕಿಲ್ಲ? ಅಶೋಕ್ ಅವ್ರಿಗೆ ಯಾಕಿಲ್ಲ? ಯಾಕೆ ಅವರು ಒಂದ್ಸರಿನೂ ಕೂಡ ಪ್ರತಿಭಟನೆ ಮಾಡಿಲ್ಲ? ಯಾಕಂದರೆ ಇವೆಲ್ಲ ಗೊತ್ತಿತ್ತು ಅವರಿಗೆ. ಅವ್ರದ್ದು ಕಂಪ್ಲೀಟ್ ಪ್ರಜ್ವಲ್ಲಿನ ಬಯೋಡೇಟಾ ಇತ್ತು ಅವ್ರ ಹತ್ರ. ಸ್ವಾಮಿ ಅವ್ರು ಏನಾದರೂ ಹೇಳ್ಬೇಕು. ಈಗ SIT ರಚನೆ ಮಾಡೋದು ರಾಜಕೀಯನ? ಮತ್ತಿನ್ಯಾರಿಗೆ ಕೊಡಬೇಕು? NGOಗಳಿಗೆ ಕೊಡಬೇಕಾ ಇನ್ವೆಸ್ಟಿಗೇಷನ್ಗೆ? ಇಟ್ಸ್ ಅ ಕ್ರಿಮಿನಲ್ ಒಫೆನ್ಸ್. ಕ್ರಿಮಿನಲ್ ಒಫೆನ್ಸ್ ಇಫ್ ಪೊಲೀಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್, ಯಾರು ಇನ್ವೆಸ್ಟಿಗೇಟ್ ಮಾಡ್ಬೇಕಂತೆ? ಯಾವ ತಂಡ ಇನ್ವೆಸ್ಟಿಗೇಟ್ ಮಾಡ್ಬೇಕಂತೆ? ಫಸ್ಟ್ ಆಫ್ ಆಲು ಈ ನಾಚಿಕೆಗೇಡು ಕೆಲಸ ಮಾಡಿ ಅದ್ರ ಬಗ್ಗೆ ಇವರು ಏನೋ ಅದ್ರ ಬಗ್ಗೆ ಅವ್ರು ಮಾತನಾಡೋದು ಬಿಟ್ಟು ಸರ್ಕಾರದ ಪ್ರೊಸೆಸ್ ಬಗ್ಗೆ ಮಾತಾಡ್ತಿದ್ರೆ ಆಯ್ತಪ್ಪ, ಅವ್ರ ಕಡೆನೇ ಅವರೇ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ಳಿ. ಅವ್ರೇನು ಮಾಡ್ತಾಯಿದ್ರು ವಿಭಿನ್ನವಾಗಿ? ಅವ್ರು ಯಾವ ತಂಡ ರಚನೆ ಮಾಡ್ತಾಯಿದ್ರು? ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಲ್ಲ. ಆ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾಯಿದ್ವಿ. ನೋಡಿ, ಇದು ಚುನಾವಣೆಗಿಂತ ಮುಂಚೆನೇ ಎಲ್ಲ ಕಡೆ ವೈರಲ್ ಆಗಿದ್ದಲ್ಲ. ಏನು ವೈರಲ್ ಮಾಡಿದ್ದು ನಾವು? ಹೌದಪ್ಪ, ಏನೋ ರಹಸ್ಯ ಕಾರ್ಯಾಚರಣೆ ಇತ್ತು. ರಹಸ್ಯ ಕಾರ್ಯಾಚರಣೆದ ಏನು ಉಸ್ತುವಾರಿ ಕಾಂಗ್ರೆಸ್ ಪಕ್ಷದವ್ರು ಇದ್ರು ಅಂದರೆ ನೀವು ಹೇಳ್ಬೋದು ರಾಜಕೀಯ ಮಾಡ್ತಾ ಇದ್ದಾರೆ. ಅರೆ, ಕೃತ್ಯ ಮಾಡಿದ್ದು ನಿಮ್ಮ ಮನೆಯಲ್ಲಿ, ನಿಮ್ಮ ಕಚೇರಿಗಳಲ್ಲಿ, ರೆಕಾರ್ಡಿಂಗ್ ಮಾಡಿದ್ದು ನೀವು, ವೈರಲ್ ಮಾಡಿದ್ದು ನೀವು,
ನಿಮ್ಮ ಮೈತ್ರಿ ಪಕ್ಷದ ಒಬ್ಬ ಅಭ್ಯರ್ಥಿಗೆ ಸಿಕ್ಕಿ ಅವ್ರು ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ ಸ್ವತಃ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲಿಂದ ಬಂತು? ಇದು ಪದೇ ಪದೇ ಕಾಂಗ್ರೆಸ್ ಮಾಡಿದೆ, ಕಾಂಗ್ರೆಸ್ಸೇ ಇದು ಅಂತ. ನೀವು ಏನು ಮೂಲ ಇಶ್ಯೂ ಇದೆ ಅದನ್ನ ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಿ? ಇದೇನಾದರೂ ಮಾನಸಿಕವಾಗಿ ಅವನಿಗೇನಾದರೂ ರೋಗ ಇತ್ತಾ ಹೀಗೆಲ್ಲ ಮಾಡಲಿಕ್ಕೆ? ಅಥವಾ ಅದ್ರ ಬಗ್ಗೆ ಇದು ಹೇಗಾಗಿದೆ ಯಾಕಾಗಿದೆ ಅದನ್ನ ಮಾತಾಡ್ತಾ ಇಲ್ಲ, ಸುಮ್ಮನೆ ಕಾಂಗ್ರೆಸ್ 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 ಅಂತ ಇದ್ರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.